ಧನ್ಯವಾದಗಳು ಸಭಾಪತಿಗಳೇ. ಹದಿಹರೆಯ ಮಕ್ಕಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹಳ ಸಂತೋಷವಾದಂಥ ವಿಚಾರ. ಈ ಒಂದು ವಿಚಾರನ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಉತ್ತಮ ಇನಿಷಿಯೇಟಿವ್ ತಗೊಂಡಿರೋ ಸಭಾಪತಿಗಳಿಗೆ ಮತ್ತೆ ಈ ಒಂದು ಚರ್ಚೆನ ತಗೊಳ್ಳೇಬೇಕು ಅಂತ ಹೇಳಿ ಕಳೆದ ಅಧಿವೇಶನದಿಂದ ಕೂಡ ಪ್ರಯತ್ನ ಪಟ್ಟಂತಹ ನಮ್ಮ ಶಾಸಕ ಮಿತ್ರರಾದಂಥ ಐವಾನ್ ಡಿಸೋಜಾ ಅವ್ರಿಗೂ ಕೂಡ ನಾನು ಮೊದಲಿಗೆ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸಭಾಪತಿಗಳೇ. ಮತ್ತೆ ಹದಿಹರೆಯದ ವಯಸ್ಸಿನ ಮಕ್ಕಳ ಸಮಸ್ಯೆಗಳಿದೆಯಲ್ಲ, ಅದು ಬಹಳ ವಿಸ್ತೃತವಾದಂಥ ವಿಚಾರ. ಬಹಳ ಗಂಟೆಗಟ್ಟಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಎಲ್ಲ ವಿಷಯಗಳನ್ನ ಕೂಡ ಕೆಲವೇ ನಿಮಿಷಗಳಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವು ವಿಚಾರಗಳನ್ನ ಮಾತ್ರ ಇಲ್ಲಿ ಸದನದಲ್ಲಿ ಮಾತನಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸಭಾಪತಿಗಳೇ. ಹದಿಹರಿಯ ಅಂತಂತಂದ್ರೆ ಮಕ್ಕಳು ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆ ಅಥವಾ ಪ್ರೌಢಾವಸ್ಥೆಗೆ ಬದಲಾಗುವಂತಹ ಪರಿವರ್ತನೆ ಆಗುವಂತಹ ಕಾಲಘಟ್ಟ. ಅದನ್ನ ನಾವು ಇಂಗ್ಲಿಷ್ನಲ್ಲಿ ಟೀನೇಜ್ ಪೀರಿಯಡ್ ಅಥವಾ ಅಡೋಲಸೆಂಟ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. 11ನೇ ವಯಸ್ಸಿನಿಂದ 18ನೇ ವಯಸ್ಸಿನ ತನಕ ಅದನ್ನ ಹದಿಹರಿಯ ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಸಭಾಪತಿಗಳೇ. ನಮ್ಮ ದೇಶದಲ್ಲಿ ಸುಮಾರು 34% ಜನಸಂಖ್ಯೆ 18 ವರ್ಷದ ಕೆಳಗಿರೋ ಮಕ್ಕಳುಗಳಿದ್ದಾರೆ. ಹಾಗಾಗಿ ನಮ್ಮ ದೇಶದ ಒಟ್ಟು 1/3 ಪಾಪ್ಯುಲೇಷನ್ಗಿಂತ ಹೆಚ್ಚು ಮಕ್ಕಳಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿನ ವಹಿಸಬೇಕಾಗಿದೆ. ಮತ್ತೆ ಅಷ್ಟೇ ಅಲ್ಲ, ಹದಿಹರೆಯದ ಮಕ್ಕಳು ಶಾಲಾ ಶಿಕ್ಷಣ ಪಡಿತಿರ್ತಾರೆ, ಪ್ರೌಢಶಾಲಾ ಶಿಕ್ಷಣ ಪಡಿತಿರ್ತಾರೆ. ಕೆಲವೇ ವರ್ಷಗಳಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ವೃತ್ತಿ ಶಿಕ್ಷಣ ಕೋರ್ಸೋ ಅಥವಾ ಪದವಿ ಶಿಕ್ಷಣನೋ ಅಥವಾ ಉದ್ಯೋಗ ಕ್ಷೇತ್ರಕ್ಕೆ ನೇರವಾಗಿ ಕಾಲಿಡುವಂಥವ್ರು. ಹಾಗಾಗಿ ಇವರು ತತ್ಕ್ಷಣದ ದೇಶದ ಭವಿಷ್ಯನ ಕಾಪಾಡುವಂಥವ್ರು, ದೇಶನ ಕಟ್ಟಬೇಕಾದಂಥವ್ರು. ಹಾಗಾಗಿ ಇವರು ನಾವು ಒಬ್ಬ ವಿದ್ಯಾವಂತ, ಜ್ಞಾನವಂತ, ಪ್ರಜ್ಞಾವಂತ ಮಕ್ಕಳನ್ನ ತಯಾರು ಮಾಡಿದ್ರೆ ನಮ್ಮ ದೇಶದ ಭವಿಷ್ಯ ಸುಭದ್ರ ಆಗಿರುತ್ತೆ, ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ನಾವು ಮತ್ತೆ ನಮ್ಮ ಸರ್ಕಾರ ಹೆಚ್ಚಿನ ಕಾಳಜಿ, ಮುತುವರ್ಜಿಯನ್ನ ವಹಿಸಬೇಕಾದಂಥ ಅವಶ್ಯಕತೆ ಇದೆ ಸಭಾಪತಿಗಳೇ. ಇವತ್ತು ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಆರೋಗ್ಯ ಮತ್ತು ಅವ್ರ ಪೌಷ್ಟಿಕತೆ ವಿಚಾರಕ್ಕೆ ಬಂದಾಗ, ಹದಿಹರೆಯದ ಮಕ್ಕಳು ಯಾವಾಗ ಆರೋಗ್ಯವಾಗಿರ್ತಾರೆ ಅಂತಂತಂದ್ರೆ ಅವ್ರ ಬಾಲ್ಯಾವಸ್ಥೆಯಲ್ಲೇ ಉತ್ತಮವಾದಂಥ ಪೌಷ್ಟಿಕತೆ ಮತ್ತೆ ಆರೋಗ್ಯನ ಕಾಪಾಡಿಕೊಂಡ್ರೆ ಅವ್ರ ಹದಿವಯಸ್ಸಿನಲ್ಲೂ ಕೂಡ ಆರೋಗ್ಯಕರವಾಗಿರಕ್ಕೆ ಸಾಧ್ಯ ಆಗುತ್ತೆ. ಅದರೊಳಗೂ ಪೌಷ್ಟಿಕತೆ ಅನ್ನೋದು ಅವರು ಗರ್ಭಾವಸ್ಥೆಯಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗಲೇ ಅದನ್ನು ಪ್ರಾರಂಭ ಆಗುತ್ತೆ. ಗರ್ಭಿಣಿ ಸ್ತ್ರೀಯರು ಒಳ್ಳೆ ಪೌಷ್ಟಿಕಾಂಶ ಪಡ್ಕೊಂಡು ಉತ್ತಮವಾದಂಥ ಆರೋಗ್ಯ ಇಟ್ಕೊಂಡಿದ್ರೆ ಅವ್ರು ಹುಟ್ಟುವಂಥ ಮಕ್ಕಳು ಕೂಡ ಆರೋಗ್ಯಕರವಾಗಿರ್ತಾರೆ. ನಂತರ ಹದಿಹರೆಯದ ವಯಸ್ಸಿನಲ್ಲೂ ಕೂಡ ಅವರು ಆರೋಗ್ಯವಂತರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದರೊಳಗೂ ನಮ್ಮ ಮೆದುಳಿನ ಬೆಳವಣಿಗೆ ಇದೆಯಲ್ಲ ಸಭಾಪತಿಗಳೇ, ಅದು 2 ವರ್ಷಗಳಲ್ಲೇ ಸಂಪೂರ್ಣವಾಗಿ ಮುಗ್ದೋಗ್ಬಿಡುತ್ತೆ. ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ವಿತಿನ್ ದ ಫಸ್ಟ್ 2 years ಆಫ್ ಲೈಫ್. ಸೊ ಹಾಗಾಗಿ ಮುಂದೆ ನಮ್ಮ ಬೌದ್ಧಿಕ ಗುಣಮಟ್ಟ ಚೆನ್ನಾಗಿರಬೇಕು ಅಂತಂದ್ರೆ ಹದಿಹರೆಯದ ಮಕ್ಕಳಲ್ಲಿ ನಾವು ಮಕ್ಕಳಲ್ಲೂ ಕೂಡ ಪೌಷ್ಟಿಕತೆಯನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಂದನೂ ಕೂಡ ನಾವು ಪೌಷ್ಟಿಕತೆನ ಚೆನ್ನಾಗಿ ನೋಡ್ಕೊಂಡು ಬರಬೇಕು. ನಮ್ಮ ಸರ್ಕಾರ ಕೂಡ ಇವತ್ತು ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆ ಪೌಷ್ಟಿಕತೆ ಕೊಡಬೇಕು ಅಂತ ಹೇಳಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿದೀವಿ. ಮಾತೃಪೂರ್ಣ ಇರ್ಬೋದು, ಮಾತೃವಂದನಾ ಕಾರ್ಯಕ್ರಮಗಳು ಇರ್ಬೋದು, ಇದೆಲ್ಲ ಗರ್ಭಿಣಿ ಸ್ತ್ರೀಯರ ಮೇಲೆ ಕೇಂದ್ರಿತ ಆಗಿರುವಂತಹ ಕಾರ್ಯಕ್ರಮಗಳು. ಇವತ್ತು ನಾವು ಮಾತೃಪೂರ್ಣ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದೀವಿ. ಅದರೊಳಗೆ 6000 ಕ್ಯಾಲರೀಸ್ ಇರಬೇಕು, 18ರಿಂದ 20 ಗ್ರಾಂ ಪ್ರೋಟೀನ್ ಇರಬೇಕು, ಮತ್ತೆ ಮೊಟ್ಟೆ, ಬೇಳೆ, ಕಾಳು, ಸೊಪ್ಪು ಇವೆಲ್ಲ ಒಳಗೊಂಡಿರೋಂಥ ಊಟ ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಿದ್ದೀವಿ. ಇದೊಂದು ಒಳ್ಳೆ ಕಾರ್ಯಕ್ರಮ. ಆದ್ರೂ ಕೂಡ ಮಾತೃಪೂರ್ಣ ಇದು ಯಶಸ್ವಿ ಆಗಿರೋದು ಕೇವಲ 60% ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಹಲವಾರು ಕಾರಣಗಳನ್ನು ಹುಡುಕಿ ಸರ್ಕಾರ ಅದನ್ನ ಸರಿ ಮಾಡುವಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಒಂದ್ ಕಾರಣ ಅಂತಂತಂದ್ರೆ ಅದರೊಳಗೂ ಕೋವಿಡ್ ಟೈಮ್ನಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ, ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಬರ್ತಿರ್ಲಿಲ್ಲ. ಅದರೊಳಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಸ್ತ್ರೀಯರು ತಾವು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಮತ್ತೆ ಮನೆ ಕೆಲಸದಲ್ಲಿ ವ್ಯಸ್ತರಾಗಿರೋದ್ರಿಂದ ಬರಕ್ಕಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಗರ್ಭಿಣಿ ಸ್ತ್ರೀಯರಿಗೆ ಅವ್ರ ಮನೆಯಲ್ಲೇ ಹೋಗಿ ಅಂಗನವಾಡಿ ಕಾರ್ಯಕರ್ತರು ಅಥವಾ ಮತ್ತಿನ್ಯಾರ ಕಾರ್ಯಕರ್ತರು ಹೋಗಿ ಈ ಒಂದು ಅನ್ನಪೂರ್ಣ ಕಾರ್ಯಕ್ರಮದ ಮಾತೃಪೂರ್ಣ ಕಾರ್ಯಕ್ರಮದಲ್ಲಿ ಕೊಡುವಂತಹ ಬಿಸಿ ಊಟನ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಯ್ತು ಅಂತಂತಂದ್ರೆ ಗರ್ಭಿಣಿಯರು ಒಳ್ಳೆ ಪೌಷ್ಟಿಕ ಆಹಾರ ಪಡ್ಕೊಳ್ಳೋಕ್ಕಾಗತ್ತೆ, ಆರೋಗ್ಯವಂತ ಮಕ್ಕಳನ್ನ ಹೇರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹದಿಹರೆಯದ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಎಲ್ಲಾ ಶಾಲಾ ಮಕ್ಕಳಿಗಳಿಗೂ ಕೂಡ ನಾವು ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಕೊಡ್ತಾ ಇದ್ದೀವಿ. ಮಧ್ಯಾಹ್ನದ ಹೊತ್ತು ಪೌಷ್ಟಿಕವಾದ ಆಹಾರ ಕೊಡಬೇಕು. ಈಗಂತೂ ನಮ್ಮ ಸರ್ಕಾರ ವಾರದಲ್ಲಿ 6 ದಿವಸಗಳು ಕೂಡ ಮೊಟ್ಟೆಯನ್ನ ಕೊಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ರೂಪಿಸಿದ್ದೀವಿ. ಮತ್ತೆ ಅದ್ರ ಜೊತೆ ಕ್ಷೀರಭಾಗ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳಿಂದ ಪೌಷ್ಟಿಕತೆಯನ್ನು ಹೆಚ್ಚಿಸುವಂತ ಪ್ರಯತ್ನ ನಮ್ಮ ಸರ್ಕಾರ ಮತ್ತೆ ಎಲ್ಲಾ ಸರ್ಕಾರಗಳು ಕೂಡ ಮಾಡಿಕೊಂಡು
ಬರ್ತಾ ಇದ್ದಾವೆ. ಅದರಲ್ಲೂ ಮೊಟ್ಟೆ ಕೊಡ್ತಿರುವಂತ ಕಾರ್ಯಕ್ರಮ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಸಭಾಪತಿಗಳೇ. ಯಾಕೆ ಅಂತಂದ್ರೆ ಸಸ್ಯಾಹಾರದಲ್ಲಿ ಎಷ್ಟೊಂದು ಪೌಷ್ಟಿಕಾಂಶಗಳು ಕೊರತೆ ಇರುತ್ತೆ. ಅದರೊಳಗೂ ವೈಟಮಿನ್ B12 ಕೊರತೆ ಅಂತೂ ಬಹಳಷ್ಟು ಸಸ್ಯಾಹಾರಿಗಳಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನೀಗಿಸಬೇಕು ಅಂತಂದ್ರೆ ಮಾಂಸಾಹಾರ ತಿನ್ನುವಂತ ಮಕ್ಕಳಿಗೆ ಅಟ್ಲೀಸ್ಟ್ ಮಾಂಸಾಹಾರ ಅಥವಾ ಮೊಟ್ಟೆನಾದ್ರೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕೊಡಬೇಕು. ಒಂದು ಸ್ಟಡಿ ಹೇಳ್ತಾ ಇದೆ, ನಾವು ಮೊಟ್ಟೆನ ಕೊಡೋದು ಪ್ರಾರಂಭ ಮಾಡಿದ್ಮೇಲೆ 33.5 ಇದ್ದಂತಹ ಶಾಲಾ ಹಾಜರಾತಿ ಇವತ್ತು 98% ಮೇಲೆ ಹೋಗಿದೆ ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ. ಸೊ ಹಾಗಾಗಿ ಮೊಟ್ಟೆ ಕಾರ್ಯಕ್ರಮ ಮಾಡಿರೋದ್ರಿಂದ ಪೌಷ್ಟಿಕತೆ ಹೆಚ್ಚೋದ್ರ ಜೊತೆಗೆ ಶಾಲಾ ಹಾಜರಾತಿನೂ ಉತ್ತಮ ಆಗ್ತಾ ಇದೆ, ಮತ್ತೆ ಶಿಕ್ಷಣ ಕೂಡ ಶೈಕ್ಷಣಿಕವಾಗಿ ರಾಜ್ಯದ ಸಾಧನೆ ಕೂಡ ಜಾಸ್ತಿ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಇಲ್ಲಿ ಸದನದಲ್ಲಿ ನಾ ಹೇಳೋದಕ್ಕೆ ಬಯಸ್ತಾ ಇದ್ದಾನೆ. ಮತ್ತೆ ಪೌಷ್ಟಿಕತೆಯ ವಿಚಾರ ಬಂದಾಗ ಹದಿಹರೆಯದ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ ಸಭಾಪತಿಗಳೇ. ಯಾಕೆಂದ್ರೆ ಹದಿಹರೆಯದ ಮಕ್ಕಳಲ್ಲಿ ಮೆನ್ಸ್ಟ್ರೇಷನ್ ಋತುಸ್ರಾವ ಶುರು ಆಗುತ್ತೆ. ಅವ್ರ ಮೆನ್ಸ್ಟ್ರೇಷನ್ ಟೈಮ್ನಲ್ಲಿ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದಾಗ ರಕ್ತ ಕಳ್ಕೊಳ್ತಾರೆ. ರಕ್ತದ ಕಳ್ಕೊಳ್ಳೋ ಕಾರಣದಿಂದಾಗಿ ರಕ್ತಹೀನತೆ ಅಥವಾ ಅನಿಮಿಯಾ ಜಾಸ್ತಿ ಆಗ್ತಾ ಅನಿಮಿಯಾ ಆಗತ್ತೆ. ಸೊ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸುಮಾರು 64% ಅನಿಮಿಯಾ ಪ್ರಿವಲೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಶೋಚನೀಯವಾದಂತ ಸಂಗತಿ. ನಾವು ಹಾಗಾಗಿ ಹದಿಹರೆಯದ ಮಕ್ಕಳಲ್ಲಿ ಅವ್ರ ಅನಿಮಿಯಾ ಹೋಗ್ಸೋದಕ್ಕೆ ಅದಕ್ಕೇನಾದ್ರು ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕಾಗಿದೆ ಸಭಾಪತಿಗಳೇ. ಹಾಗಾಗಿ ಮಕ್ಕಳಲ್ಲಿ ಪ್ರೌಢಶಾಲೆಗಳಿಗೆ ಹೋಗಿ ನಿಯಮಿತವಾಗಿ ಅವ್ರ ರಕ್ತ ಪರೀಕ್ಷೆ ಮಾಡಿ ಅವ್ರಿಗೆ ಅನಿಮಿಯಾ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಪರಿಹಾರೋಪಾಯಗಳನ್ನ ಮಾಡಬೇಕಾಗಿದೆ. ಅವ್ರಿಗೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಕೊಡುವಂತದ್ದು, ಡಿವರ್ಮಿಂಗ್ ಮಾಡುವಂತದ್ದು, ಅದನ್ನ ಅಟ್ಲೀಸ್ಟ್ ವರ್ಷಕ್ಕೆ 2-3 ಬಾರಿ ಆದ್ರೂ ಸರ್ಕಾರ ಮಾಡಿದ ಪ್ರೌಢಶಾಲೆಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ಹದಿಹರೆಯದ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಅನಿಮಿಯಾ ಬರೋದನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸಭಾಪತಿಗಳೇ. ಮತ್ತೆ ಮತ್ತೊಂದು ಸಮಸ್ಯೆ ಹದಿಹರೆಯದ ವಯಸ್ಸಿನ ಮಕ್ಕಳಲ್ಲಿ ಅಂತಂದ್ರೆ ಈ ಬಾಲ್ಯ ವಿವಾಹ ಮತ್ತೆ ಹದಿಹರೆಯದ ಮಕ್ಕಳಲ್ಲೇ ಗರ್ಭಧಾರಣೆ ಧರಿಸುವಂಥದ್ದು. ಒಂದು ಸರ್ವೆ ಹೇಳ್ತಾ ಇದೆ 11 ರಿಂದ 14 ವರ್ಷದಲ್ಲಿ ಮೇಲ್ ಟು ಫಿಮೇಲ್ ರೇಷಿಯೋ ಕರ್ನಾಟಕದಲ್ಲಿ 1000 ಗಂಡು ಮಕ್ಕಳಿಗೆ 940 ಹೆಣ್ಮಕ್ಳಿದ್ದಾರೆ ಅಂತ ಹೇಳಿ. ಅದೇ 15-18 ವರ್ಷಕ್ಕೆ ಬಂದ್ರೆ 1000 ಮಕ್ಕಳಿಗೆ ಹೆಣ್ಣು ಮಕ್ಕಳಿರೋದು ಬರೀ 904. ಅಂದ್ರೆ 11-14ರಿಂದ ಅವ್ರು 15-18 ವಯಸ್ಸಿಗೆ ಬರೋಷ್ಟೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ಬೇಕಾಗಿದೆ ಸಭಾಪತಿಗಳೇ. ಬಹುಶಃ ಹೆಣ್ಮಕ್ಳ ಮೇಲೆ ನಡೆಯುವಂತಹ ದೌರ್ಜನ್ಯ, ಕ್ರೌರ್ಯ, ಮತ್ತೆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಮದುವೆ ಮಾಡುವಂಥದ್ದು, ಮತ್ತೆ ಹೆಣ್ಣು ಮಕ್ಕಳಲ್ಲಿ ಆಗುವಂತ ಅನಾರೋಗ್ಯ ಮತ್ತೆ ಅದರಿಂದ ಆಗುವಂತ ಸಾವು, ಇದಕ್ಕೆಲ್ಲ ಕಾರಣ ಇರಬಹುದು. ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಟ್ಯಾಕಲ್ ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾದಂತಹ ಸಮಸ್ಯೆ ಅಂತಂದ್ರೆ ಬಾಲ್ಯ ವಿವಾಹ ಸಭಾಪತಿಗಳೇ. ಬಾಲ್ಯ ವಿವಾಹದಿಂದ ಪಾಪ ಹೆಣ್ಣು ಮಕ್ಕಳು ಓದಿ ಅವರು ಕೂಡ ಉದ್ಯೋಗ ಪಡ್ಕೊಂಡು ದೇಶನ ಕಟ್ಟಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಅಂತಹ ವಯಸ್ಸಿನಲ್ಲಿ ನಾವು ಅವರಿಗೆ ಮದುವೆ ಮಾಡಿ ಮಕ್ಕಳು ಹೇರುವಂಗೆ ಮಾಡಿದ್ರೆ ಪಾಪ ಅವರು ಓದಿ ಮುಂದೆ ಬರಬೇಕಾದಂಥವ್ರು, ಜೀವನದಲ್ಲಿ ಸಾಧನೆ ಮಾಡಬೇಕಾದಂಥವ್ರು ಬರೀ ಒಂದು ಕುಟುಂಬಕ್ಕೆ ಸೀಮಿತರಾಗಿ ಹೋಗ್ತಾ ಇದ್ದಾರೆ. ಬಟ್ ಅದರಿಂದ ನಷ್ಟ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ, ಆ ಕುಟುಂಬಕ್ಕೆ ಮಾತ್ರ ಅಲ್ಲ ಸಭಾಪತಿಗಳು, ಇಡೀ ದೇಶಕ್ಕೆ ಕೂಡ ಆಗುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಸಮಾಜ ಮುಂದುವರೆದಿದ್ದಾರೆ ಅಂತ ಹೇಳಬೇಕು ಅಂತಂದ್ರೆ ಅದರೊಳಗೆ ಹೆಣ್ಣು ಮಕ್ಕಳು ಎಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋದನ್ನ ನೋಡಿ ಹೇಳ್ತಾರೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಬಂದು ಕೆಲಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆನೂ ಹೆಚ್ಚಾಗುತ್ತೆ, ಸಮಾಜನೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಬಾಲ್ಯ ವಿವಾಹ ತಡೆಯುವಂತ ಎಲ್ಲ ಕೆಲಸಗಳನ್ನ ಮಾಡಬೇಕು. ನಾವು ಒಂದು ಅಂಕಿಅಂಶದ ಪ್ರಕಾರ ನಮ್ಮ ರಾಜ್ಯದಲ್ಲಿ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿರುವಂತದ್ದು ಬಾಲ್ಯ ವಿವಾಹ 20 ಮತ್ತೆ 23 ವರ್ಷದ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ 24.5% ಇದೆ ಅಂತ ಹೇಳಿದ್ದಾರೆ. ಮತ್ತೆ ಒಂದು ಪತ್ರಿಕೆ ಬ್ಯಾಂಗ್ಳೂರ್ ಮಿರರ್ ವರದಿ ಮಾಡಿದೆ, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 8348 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲೆ ಆಗಿವೆ ಅಂತ ಹೇಳಿ. ಇದು ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ, ತಮಿಳುನಾಡು ಬಿಟ್ರೆ. ಸೊ ಹಾಗಾಗಿ ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದುವರೆದಿದೆ, ನಾವು ಸಾಮಾಜಿಕವಾಗ್ಲೂ ಕೂಡ ಪ್ರೋಗ್ರೆಸ್ ಮಾಡಿದೀವಿ ಅಂತ ಹೇಳ್ತಾ ಇದೀವಿ. ಆದ್ರೂ ಕೂಡ ದೇಶದಲ್ಲೇ ಬಾಲ್ಯ ವಿವಾಹದಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ನಾವು ಏನಾದ್ರೂ ಕ್ರಮ ಖಂಡಿತ ನಾವು ಪಡ್ಕೊಳ್ಳೇಬೇಕು. ಹಾಗಾಗಿ ಇದಕ್ಕೆ ಕ್ರಮ ಸರ್ಕಾರ ವಹಿಸಬೇಕು. ಹೆಚ್ಚು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಕ್ಕೆ ನಾವು ತಂದೆ ತಾಯರನ್ನ ಓಲೈಸಬೇಕು. ನಮ್ಮ ಶಕ್ತಿ ಸ್ಕೀಮ್ ಏನ್ ಮಾಡಿದೀವಿ ಅದು ಕೂಡ ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳ ಶಿಕ್ಷಣನ ಜಾಸ್ತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಯಾಕೆಂತಂದ್ರೆ ಬಡ ಹೆಣ್ಣು ಮಕ್ಕಳಿಗೆ ಪಾಪ ತಂದೆ ತಾಯಿಯವರು
ಸಂಪನ್ಮೂಲ ಕಮ್ಮಿ ಇರೋದ್ರಿಂದ ಅದನ್ನೆಲ್ಲ ಗಂಡು ಮಕ್ಕಳಿಗೆ ಕೊಟ್ಟು ಹೆಣ್ಣು ಮಕ್ಕಳು ಟ್ರಾವೆಲ್ ಮಾಡೋದು ಬೇಡ, ನಿಮಗೆ ಸ್ವಲ್ಪ ಆರ್ಥಿಕ ಹೊರೆ ಆಗುತ್ತೆ ಅಂತ ಹೇಳಿ ಅವರು ಹೆಚ್ಚಿನ ಶಿಕ್ಷಣ ಪಡೆಯೋದಕ್ಕೆ, ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಅಡ್ಡಿ ಆಗ್ತಾ ಇತ್ತು. ಆದರೆ ಶಕ್ತಿ ಸ್ಕೀಮ್ನಿಂದಾಗಿ ಇವತ್ತು ಎಲ್ಲರೂ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಕೂಡ ದೂರ ಇರೋ ಶಾಲೆಗಳಿಗೆ ಕೂಡಿ ಹೋಗಿ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ನಮ್ಮ ಹದಿಹರೆಯದ ವಯಸ್ಸಿನ ಮಕ್ಕಳಲ್ಲಿ ಆರೋಗ್ಯ ಮತ್ತೆ ಪೌಷ್ಟಿಕ ವಿಚಾರ ಸಭಾಪತಿಗಳೇ. ಮತ್ತೆ ಹದಿಹರೆಯದ ಮಕ್ಕಳಲ್ಲಿ ಈಗಾಗಲೇ ನಮ್ಮ ಡಾಕ್ಟರ್ ಹೇಳ್ದಂಗೆ ಬಹಳಷ್ಟು ಮಾನಸಿಕ ಸಮಸ್ಯೆಗಳು ಕಾಡುತ್ತೆ ಸಭಾಪತಿಗಳೇ. ಯಾಕೆಂತಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ತಂದೆ ತಾಯಿಯರ ಒಂದು ರಕ್ಷಣೆಯಲ್ಲಿ ಇರ್ತಾರೆ. ಆದ್ರೆ ಹದಿವಯಸ್ಸಿಗೆ ಬಂದ ತಕ್ಷಣ ಅವರು ನೇರವಾಗಿ ಸಮಾಜನ ಎದುರಿಸಬೇಕಾಗುತ್ತೆ, ಸ್ವತಂತ್ರವಾಗಿ ಯೋಚನೆ ಮಾಡಬೇಕಾಗತ್ತೆ, ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕಾಗುತ್ತೆ, ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಎಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ, ಹದಿವಯಸ್ಸು ಮಕ್ಕಳಲ್ಲಿ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಮಾನಸಿಕ ತುಮುಲಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವಯಸ್ಸಿನಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂತ ಪ್ರವೃತ್ತಿಗಳು ಏನಪ್ಪಾ ಅಂತಂತಂದ್ರೆ ಮುಂಗೋಪ, ಹಠಮಾರಿತನ, ಬಂಡಾಯ ಪ್ರವೃತ್ತಿ, ಮತ್ತೆ ಬೇಗ ವ್ಯಕ್ತಿಗಳಿಂದ ಪ್ರಭಾವಕ್ಕೊಳಗಾಗೋದು. ಬಹಳ ಇಂಪ್ರೆಷನಬಲ್ ಮೈಂಡ್ಸ್ ಇರುತ್ತೆ. ಹಾಗಾಗಿ ವ್ಯಕ್ತಿಗಳಿಂದ ಬೇಗ ಪ್ರಭಾವಕ್ಕೊಳಗಾಗಿ ವ್ಯಕ್ತಿ ಪೂಜೆಯನ್ನು ಶುರು ಮಾಡುವಂಥದ್ದು. ಅದು ಫಿಲಮ್ ಸ್ಟಾರ್ಸ್ ಇರ್ಬೋದು, ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ರಿಲಿಜಿಯಸ್ ಲೀಡರ್ಸ್ ಇರ್ಬೋದು, ರ್ಯಾಷನಲ್ ಆಗಿ ಯೋಚನೆ ಮಾಡದೆ ಅವ್ರನ್ನ ಬ್ಲೈಂಡ್ ಆಗಿ ಫಾಲೋ ಮಾಡುವಂಥದ್ದು, ಮತ್ತೆ ದುಷ್ಟತಾ ಮತ್ತು ವ್ಯಸನಗಳಿಗೆ ಸುಲಭವಾಗಿ ಬಲಿಯಾಗುವಂಥದ್ದು, ಮತ್ತೆ ಬಾಡಿ ಡಿಸ್ಮಾರ್ಫಿಸಮ್ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಸಣ್ಣ ಪುಟ್ಟ ಕುಂದುಕೊರತೆಗಳನ್ನೇ ದೊಡ್ಡದಾಗಿ ಮಾಡಿಕೊಂಡು ನಾವು ಸುಂದರವಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಕೀಳರಿಮೆ ಬೆಳೆಸ್ಕೊಳ್ಳುವಂಥದ್ದು. ಇಂಥದ್ದೆಲ್ಲ ಹದಿಹರೆಯ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂತಹ ಸಮಸ್ಯೆಗಳು. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಂತಂದ್ರೆ ನಾವು ಪ್ರೌಢಶಾಲೆ ಮತ್ತೆ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ನಾವು ಶಾಶ್ವತವಾಗಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಡಕ್ಕಾಗದೇ ಹೋದ್ರು ಸಭಾಪತಿಗಳೇ, ವರ್ಷಕ್ಕೆ ಅಟ್ಲೀಸ್ಟ್ 2-3 ಬಾರಿ ಆದ್ರೂ ತಜ್ಞರು ಹೋಗಿ ಈ ಹದಿಹರೆಯದ ಮಕ್ಕಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡಿದ್ರೆ ಈ ಮಾನಸಿಕ ಸಮಸ್ಯೆಗಳನ್ನ ತಕ್ಕ ಮಟ್ಟಿಗೆ ನಾವು ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಅಂತಂತಂದ್ರೆ ಈಗಿನ ಕಾಲದಲ್ಲಿ ಹೆಚ್ಚಾಗ್ತಿರೋದು ಅಂತಂತಂದ್ರೆ ಡಾಕ್ಟರ್ ಅವ್ರು ಹೇಳಿದಾಗೆ ಮೊಬೈಲ್ನಲ್ಲಿ ಹದಿಹರೆಯದ ಮಕ್ಕಳು ತಮ್ಮ ಸಮಯನ ಹೆಚ್ಚಾಗಿ ಹಾಳು ಮಾಡ್ಕೊಳ್ತಾ ಇರೋದು. ಇವತ್ತು ನೀವು ನೋಡ್ಬೋದು, ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರು ಅಂತ ಹೇಳಿ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಗಂಟೆಗಟ್ಟಲೆ ರೀಲ್ಗಳನ್ನು ನೋಡ್ಕೊಳ್ಳೋದು, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ಕೊಂಡು ಸಮಯನ ಹಾಳು ಮಾಡ್ತಾರೆ. ಒಂದು ಇದರಿಂದ ಶಿಕ್ಷಣಕ್ಕೆ ಮಾರಕ ಆಗುತ್ತೆ. ಶಿಕ್ಷಣಕ್ಕೆ ಓದೋದಕ್ಕೆ ಕೊಡ್ಬೇಕಂತ ಸಮಯ ಕಮ್ಮಿ ಮಾಡಿ ಅವ್ರ ಶೈಕ್ಷಣಿಕ ಸಾಧನೆ ಕಮ್ಮಿ ಆಗುತ್ತೆ. ಮತ್ತೊಂದು ಕುಟುಂಬದಲ್ಲಿರೋ ಜೊತೆ ತಂದೆ ತಾಯಿಗಳಿರ್ಬೋದು, ಸಹೋದರಿ ಇರ್ಬೋದು, ಇವ್ರ ಜೊತೆ ಹೆಚ್ಚು ಸಮಯ ಕಳೆಯಕ್ಕಾಗದೆ ಆ ಮನುಷ್ಯ ಸಂಬಂಧಗಳನ್ನು ಕೂಡ ಅವರು ಕಳ್ಕೊಳ್ಳೋಂಥ ಪರಿಸ್ಥಿತಿ ಆಗ್ತಾ ಇದೆ. ಮತ್ತೆ ಮೂರನೇದು, ಸಮಯ ಇದ್ದಾಗ ಅದನ್ನ ಪ್ರೊಡಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳೋಕೆ ಒಳ್ಳೆ ಹ್ಯಾಬಿಟ್ಗಳನ್ನ, ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾ ಇದ್ರು ಮೊದಲು. ಆದ್ರೆ ಇವಾಗ ಹೆಚ್ಚಾಗಿ ಮೊಬೈಲು ಮತ್ತೆ ಇಂಟರ್ನೆಟ್ ನಲ್ಲಿ ಸಮಯ ಕಳಿತಿರೋದ್ರಿಂದ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳಕ್ ಆಗ್ತಿಲ್ಲ. ಬದಲಾಗಿ ಇವತ್ತು ಇಂಟರ್ನೆಟ್ ಎಲ್ಲರಿಗೂ ಸಿಕ್ಕಿರೋದ್ರಿಂದಾಗಿ ಅಶ್ಲೀಲ ವೆಬ್ಸೈಟ್ ಗಳಿಗೆ ಹೋಗುವಂತದ್ದು, ಮತ್ತೆ ಗ್ಯಾಂಬ್ಲಿಂಗ್ ಅಂತ ಆಟಗಳಲ್ಲಿ ತೊಡಗುವಂಥದ್ದು, ಇದನ್ನೆಲ್ಲ ಮಾಡಿ ಕೆಟ್ಟ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಮೊಬೈಲ್ನಲ್ಲಿ ಮಕ್ಕಳು ಏನು ಸಮಯ ಕಳೀತಾರೆ ಅದನ್ನ ಆದಷ್ಟು ನಿರ್ಬಂಧ ಹೇರುವಂತ ಕೆಲಸ ನಾವು ಮಾಡಬೇಕಾಗಿದೆ. ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ 16 ವರ್ಷನ ಕಮ್ಮಿ ವಯಸ್ಸಿರೋ ಮಕ್ಕಳಿಗೆ ಇಂಟರ್ನೆಟ್ ಆಕ್ಸೆಸ್ ನ ಲಿಮಿಟ್ ಮಾಡಬೇಕು ಅಂತ ಹೇಳಿ ಒಂದು ಲಾ ತಂದಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಿದೆ. ಭಾರತದಲ್ಲೂ ಕೂಡ ಮಕ್ಕಳಿಗೆ ಇಂಟರ್ನೆಟ್ ಆಕ್ಸೆಸ್ ನ ಲಿಮಿಟ್ ಮಾಡುವಂತ ಸಂಬಂಧ ಏನಾದರೂ ಲಾ ತರಬೇಕು. ಅದರೊಳಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವರಿಗೆ ಎಷ್ಟು ಮಟ್ಟಿಗೆ ಆಕ್ಸೆಸ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ಒಂದು ಲಾ ತರಬೇಕಾದಂತ ಅವಶ್ಯಕತೆ ಇದೆ ಸಭಾಪತಿಗಳೇ. ಮತ್ತೆ ಕೊನೆಯದಾಗಿ ಅಕಾಡೆಮಿಕ್ ಪ್ರೆಷರ್ ಹದಿಹರೆಯದ ವಯಸ್ಸಿನ ಮಕ್ಕಳ ಮೇಲೆ ಬಹಳ ಜಾಸ್ತಿ ಇರುತ್ತೆ. ಈಗಾಗಲೇ ಹೇಳಿದಾಗೆ ಪಾಪ ಪ್ರೌಢಶಾಲೆ ಶಿಕ್ಷಣದಿಂದ ಅವರು ವೃತ್ತಿಪರ ಕೋರ್ಸ್ಗಳಿಗೂ ಪದವಿ ಶಿಕ್ಷಣಕ್ಕೂ ಹೋಗ್ತಿರ್ತಾರೆ. ಹಾಗಾಗಿ ಎಲ್ಲ ತಂದೆ ತಾಯಿಗಳು ಅವ್ರ ಮೇಲೆ ಪ್ರೆಷರ್ ಆಗ್ತಿರ್ತಾರೆ, ಹೆಚ್ಚೆಚ್ಚು ಅಂಕಗಳನ್ನು ನೀವು ಪಡಿಲೇಬೇಕು ಅಂತೇಳಿ. ಆದ್ರೆ ಅಂಕ ಒಂದೇ ಜ್ಞಾನದ ಒಂದು ಇಂಡಿಕೇಟರ್ ಅಥವಾ ಸೂಚ್ಯಂಕ ಆಗಿರೋದಿಲ್ಲ. ಇವತ್ತು 98% ತಗೊಂಡಿರೋರಿಗೆ ಟಾಪ್ ರ್ಯಾಂಕ್ ಬಂದಿರಬಹುದು, ಅವ್ರಿಗಿಂತ ಬರೀ ಒಂದು 3 ಅಥವಾ 4% ಕಮ್ಮಿ ಬಂದಿರೋರಿಗೆ ಟಾಪ್ 10 ರ್ಯಾಂಕ್ ಅಲ್ಲಿ ಸ್ಥಾನನೇ ಸಿಕ್ಕಿಲ್ದಿರ್ಬೋದು. ಬರೀ 3%, 4% ಕಮ್ಮಿ ತೆಗೆದುಕೊಂಡು ಮಾತ್ರಕ್ಕೆ ಆತ ಟಾಪ್ ರ್ಯಾಂಕ್ ನವನಿಗಿಂತ ಹೆಚ್ಚು ಕಮ್ಮಿ ಬುದ್ಧಿವಂತ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅಂಕಗಳಿಗೆ ನಾವು ಹೆಚ್ಚು ಮೌಲ್ಯನ ಕೊಡೋದು ಬಿಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಜೀವನದಲ್ಲಿ ಶಿಕ್ಷಣ ಮುಖ್ಯ, ಆದ್ರೆ ಶಿಕ್ಷಣ ಒಂದೇ ಅಲ್ಲ, ಜೀವನದಲ್ಲಿ ಬೇರೆ ಸಾಧನೆ ಮಾಡಕ್ಕೆ ಹಲವಾರು ದಾರಿಗಳಿವೆ ಅಂತ ಹೇಳಿ ಅವರಲ್ಲಿರುವಂತಹ ಉದಿಗಿರುವಂತಹ ಪ್ರತಿಭೆ ಅಥವಾ ಕೌಶಲ್ಯನ ಅವ್ರು ಎಕ್ಸ್ಪ್ಲೋರ್ ಮಾಡಿ ಅದನ್ನ ಅವರು ವೃತ್ತಿಯಾಗಿ ತೆಗೆದುಕೊಳ್ಳೋದಕ್ಕೆ ಅಥವಾ ಅದ್ರ ಮೂಲಕ ಜೀವನೋಪಾಯ ಕಂಡುಕೊಳ್ಳೋದಕ್ಕೆ ನಾವು ಅವರಿಗೆ ಎಂಕರೇಜ್ ಮಾಡಬೇಕು. ಹಾಗಾಗಿ ಅಕಾಡೆಮಿಕ್ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅದಕ್ಕೂ ಕೂಡ ವೃತ್ತಿಪರ ಕೌನ್ಸಿಲಿಂಗ್ ಅನ್ನ ನಾವು ಶಾಲೆಗಳಲ್ಲಿ, ಕಾಲೇಜಲ್ಲಿ ಕೊಡುವಂತ ಕೆಲಸ ಮಾಡಬೇಕು. ಹಾಗಾಗಿ ಇಷ್ಟೆಲ್ಲ ಮಾಡಿದ್ರೆ ಹದಿಹರೆಯದ ವಯಸ್ಸಿನ ಮಕ್ಕಳಲ್ಲಿ ಕಾಣಿಸುವಂತ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕಮ್ಮಿ ಮಾಡೋದಕ್ಕೆ
ಸಾಧ್ಯ ಆಗುತ್ತೆ ಅಂತ ಸಭಾಪತಿಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಹೇಳಿದಾಗೆ ಹದಿಹರಿದ ವಯಸ್ಸಿನ ಮಕ್ಕಳ ಸಮಸ್ಯೆಗಳು 100 ಇರ್ತವೆ. ಅದನ್ನೆಲ್ಲ ಕೂಡ ನಾನು ಇಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ನನಗೆ ದೊರೆತಂತ ಕಾಲವಾಕಿಯಲ್ಲಿ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡಿದೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಭಾಪತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.